ನಮ್ಮ ಅಜ್ಜರೇ ಯಾರಾಗ ಕೆಲ್ಸಕ್ಕೆ ಇಟ್ಕೊಂತಿದ್ರಿ, ದೊಡ್ಡ ಇದು ಇತ್ತು ಕಮತ. ಮೊದಲು ಊಟಕ್ಕೆ ಇಡ್ತಿದ್ರಿ. ಅವ್ರು ಎಷ್ಟು ತಿಂತಾರೆ ನೋಡ್ತಿದ್ರು. ಅವ್ರು ಚಲೋತ್ನೇ ತಿಂದ್ರು ಅವ್ರ ಕೆಲ್ಸಕ್ಕೆ ತಗೊಂತಿದ್ರು. ಸ್ವಲ್ಪ ತಿಂದ್ರೆ ನಿನ್ ಕೈಲಿ ಆಗೋದಿಲ್ಲ ಹೋಗುತ್ತಿದ್ರು. ಅಡಿಗೆ ಊಟದ ಮೇಲೆ ಹೆಗ್ಗಂತ ಗಡಿ ಇರ್ತೀರಿ, ನೀವೆಷ್ಟು ಶಕ್ತಿ ಐತಿ ನಿಮ್ಮ ಹತ್ರ ಅಂತ. ಆಹಾ, ಅದ್ಭುತ. ಓಹೋ, ಅದ್ಭುತ ಅಂತಾರಲ್ಲ. ಮನೆಗೆ ಹೆಂಗೆ ಅವ್ರನ್ನ ನೀವು ಅಡಿಗೆ ಮಾಡಿ ಸಂತೃಪ್ತಿ ಮಾಡ್ತೀರಿ ಅಂತ ಒಳ್ಳೆ ಕ್ವಶನ್ ಕೇಳಿದ್ರಿ. ನನ್ಗೆ ಎಕ್ಸಾಮ್ ಬರ್ದಂಗ್ ಇರತ್ತೆ ಅವ್ರಿಗೆ ಊಟ ಕೊಡೋದಂದ್ರೆ. ಕರೆಕ್ಟ್ ಹೇಳ್ತಾರೆ, ಇದಕ್ಕೆ ಏಲಕ್ಕಿ ಜಾಸ್ತಿ ಆಗಿದೆ, ಇದಕ್ಕೆ ಚಕ್ಕೆ ಜಾಸ್ತಿ ಆಗಿದೆ, ಇದಕ್ಕೆ ಈ ಮಸಾಲಾ ಜಾಸ್ತಿ ಆಗಿದೆ. ನಂಗೆ ಊಟಕ್ಕೆ ಒಪ್ಸೋದೇ ಕಷ್ಟ ಆಗ್ಬಿಟ್ಟಿದೆ ಲಾಕ್ ಶುರು ಆದಾಗಿಂದ. ಅವ್ರು ಸೊನ್ನೂರು ಮಹಾರಾಜನ ಅಪ್ಪ ನಮ್ಮ ಅಜ್ಜ ಅಣ್ಣ ತಮ್ಮ ಇದ್ದಂಗೆ ಇದ್ದರು. ಓ ಹೌದಾ? ಹಿಂಗಾಗಿ ಅವ್ರು ಅಡಿಗೆಗಂದ್ರೆ ಅಷ್ಟೊಂದು ಫೇಮಸ್ ರೀ. ನಮ್ಮ ಅಜ್ಜಿ ಅಲ್ಲಿ ಭಾಳ ಹೆಸರು ತಗೊಂಡಿದ್ರಿ ಮಹಾರಾಜರ ಕೈಯಾಗ. ಬದುಕಿನ ಬುತ್ತಿ ವೀಕ್ಷಕರಲ್ಲಿ ಕೇಳ್ಕೊಡೋದಿಂದೆ ನೀವು ಅರುಣ್ ಸರ್ದು ಚಾನಲನ್ನು ಸಬ್ಸ್ಕ್ರೈಬ್ ಯಾಕೆ ಮಾಡ್ಬೇಕಂತ ಹೇಳ್ತೀನಿ. ನಿಮಗೊಂದು ರಿಲೀಫ್ ಆಗುತ್ತೆ ಮನಸ್ಸಿಗೆ ನೋಡ್ತಾ ಇದ್ದರೆ. ಯಾಕಂದರೆ ತಲೆ ಬೆಳಗ್ಗಿಂದ ಸಾಯಂಕಾಲವರೆಗೆ ಏನೋ ನ್ಯೂಸ್ ನೋಡಿರ್ತೀವಿ, ಏನೋ ಮಾಡಿರ್ತೀವಿ. ಒಂದು ಒಳ್ಳೆ ಊಟದ ಅಡುಗೆ, ಒಂದು ಒಳ್ಳೆಯದು ಮಾತುಕತೆ ಅಂತ ಆದರೆ ನಿಮಗೆ ಅದ್ಭುತವಾದ ಅನುಭವ ಕೊಡುತ್ತೆ. ಇವಾಗಲೇ ಯೋಚನೆ ಮಾಡಬೇಡಿ, ಸದ್ಯಕ್ಕೆ ಹೋಗಿ ಮನೆ ರಸದೂಟ ಅಮ್ಮನ ಕೈ ರುಚಿಗೆ ನೀವು ಹೋಗ್ಬೇಕಂದ್ರೆ ಅಲ್ಲಿ ಇನ್ನೂ ಒಂದು ಚಾನಲ್ ಇದೆ, ಅದನ್ನು ಕೂಡ ಮಿಸ್ ಮಾಡಬೇಡಿ. ನಮ್ಮ ನಾಡೂಟ 2 ಚಾನಲ್ ಇದೆ. ನೀವು ಒಂದು 6 ತಿಂಗಳು ಬಿಟ್ಟು ನೋಡಿ 10 kg ಜಾಸ್ತಿ ಆಗಿರ್ತೀವಿ. ಅಷ್ಟು ಅದ್ಭುತವಾದ ಆರೋಗ್ಯದ ಊಟ ನಿಮ್ಗೆ ಸಿಗುತ್ತೆ. ಮನೆ ರಸದೂಟ ಕ್ಲಿಕ್ ಮಾಡಿ ವಾಪಸ್ ಬನ್ನಿ, ಈ ಕತೆ ಹೇಳ್ತೀನಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ನಾನು ಇವತ್ತು ಈ ಹಬ್ಬದ ಪ್ರಯುಕ್ತ ಒಂದು ಅದ್ಭುತವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ನಿಮ್ಮ ಮನೆಗೆ ಬೆಳಿಗ್ಗೆದ್ರೆ ಹಾಜರಿರ್ತಾರೆ. ನಾನು ಇವತ್ತು ಅವ್ರ ಹತ್ರ ಬಂದಿದ್ದೀನಿ. ಯಾರು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಒಂದು ಸ್ವಲ್ಪ ಪೀಠಿಗೆ ಹಾಕಿಬಿಡೋಣ. ಊಟ ಮಾಡ್ತೀವಲ್ರಿ, ಊಟ ಮಾಡಿದ್ರೆ ಯಾರು ಕೇಳ್ತಾರೆ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಎಷ್ಟು ಹೇಳ್ತೀವಿ ನಾವು? ಮಸ್ತ್ ಇತ್ತು ರೀ, ಚಲೋ ಐತ್ರಿ, ಭಾಳ ಚಂದ ಮಾಡ್ಯಾರ ಬಿಡ್ರಿ, ಕೈ ರುಚಿ ಅಂದ್ರೆ ಕೇಳ್ಬೇಕಾ ನೀವು? ಭಾರಿ ಮಸ್ತ್ ಮಾಡ್ತಾರೆ ನಿಮ್ಮವ್ರು ಅಂತ ಹೇಳ್ತೀವಿ, ನಿಮ್ಮ ತಂಗಿಯರು ಅಂತ ಹೇಳ್ತೀವಿ. ನಮ್ಮ ಅವನ ಕೈ ರುಚಿ ಅಂದ್ರೆ ಅಗದಿ ಮಸ್ತ್ ನೋಡ್ರಿ ಅಂತ ಹೇಳ್ತಿರ್ತೀವಿ. ಇಷ್ಟ ಹೇಳ್ತೀವಿ ನಾವು, ಹೌದಲ್ರಿ? ಬಟ್ ಇಲ್ಲೊಬ್ರದರ ಊಟದ ವರ್ಣನೆ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಎಂಥ ಊಟ ಆದರೂ ಅವ್ರ ಮಾತು ಕೇಳಿ ಊಟ ಮಾಡಿಬಿಡ್ಕೋ ಅಷ್ಟು ಚಂದ ಹೇಳ್ತಾರಪ್ಪ ಅವರಂತೂ. ಯಾವತ್ತಾದರೂ ನೀವು ಜಿಟಿ ಮಳೆಯಲ್ಲಿ ಮಸಾಲೆ ದೋಸೆ, ಘೀ ಮಸಾಲೆ ದೋಸೆ, ತುಪ್ಪದ ಮಸಾಲೆ ದೋಸೆ ಹಿಂಗೆ ಇಟ್ಕೊಂಡು ತಿಂದಿದ್ದೀರಾ? ಬೇರೆ ಯಾರು ಅಲ್ಲ, ಅರುಣ್ ಅಬ್ಬಿಗೇರಿ ಅವರು ಅಂತ ದಿವಸ ನಿಮ್ಮ ಮನೆಗೆ ಭೇಟಿ ಕೊಡ್ತಾರ. ಬೇರೆ ಬೇರೆ ಅದ್ಭುತವಾದ ಡಿಶಸ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾರ. ನಾವು ಅವ್ರ ಬದುಕು ತೋರಿಸ್ತೀವಿ. ಇವರು ಡೈರೆಕ್ಟ್ ಅಡುಗೆ ಮನೆಗೆ ಹೋಗಿ ಏನೇನು ಹಾಕ್ತಾರೆ ಒಂದು ಇಂಗ್ರೀಡಿಯೆಂಟ್ಸು ಬಿಲ್ದಂಗೆ ಇವ್ರ ವಿಡಿಯೋ ನೋಡಿಬಿಟ್ರೆ ಸಾಕು, ನೀವು ಆರಾಮಾಗಿ ಅಡುಗೆ ಮಾಡ್ಕೊಂಡು ತಿಂದ್ಬಿಡ್ಬೋದಪ್ಪ. ಅಷ್ಟು ಅದ್ಭುತವಾಗಿರುತ್ತೆ. ಹೆಚ್ಚೇನು ಹೇಳಂಗಿಲ್ಲ, ಅವ್ರು ಕರೆದೇ ಬಿಡ್ತೀನಿ. ಮನೆ ರಸದೂಟ 5.5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಇವತ್ತು. ಅದು ಒಂದೇ ನೋಡಿರ್ತೀರಿ ನೀವು. ಬಟ್ ಅರುಣ ಅಬ್ಬಿಗೇರಿ ಅವ್ರದ್ದು ನಾನಾ ಮುಖಗಳಿದೆ. ಆ ಎಲ್ಲವನ್ನು ಪರಿಚಯ ಮಾಡಿಸ್ತೀನಿ. ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಬನ್ನಿ, ನೀವು ಸೇರಿ ವೆಲ್ಕಮ್ ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅರುಣ್ ಅಬ್ಬಿಗೇರಿ ಅವರಿಗೆ ಸ್ವಾಗತ. ಬನ್ನಿ ಸರ್. ಸರ್ ನಮಸ್ಕಾರ. ನಿಮಗೆ ಸ್ವಾಗತ ಹೇಳ್ಬೇಕು ನಾನು. ನಮ್ಮ ಮನೆಗೆ, ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ಹೌದು, ಯಾಕಂದ್ರೆ ಒಂದೇ ದೋಣಿ. ನಿಮ್ದು ಅದ್ಭುತವಾದ ಒಂದು ಬದುಕಿನ ಬುತ್ತಿ, ಪ್ರತಿಯೊಬ್ಬರ ಬುತ್ತಿ ಬಿಚ್ಚಿ ಇಡ್ತೀರಿ ನೀವು. ನನಗೆ ಭಾಳ ಖುಷಿ ಆಗಿದೆ. ಏನು ಗೊತ್ತೇನು ಸರ್, ಭಾಳ ಜನ ನಾನು ಹೋಗಿರ್ತೀನಲ್ಲ ಸರ್, ಒಂಚೂರು ಟೇಸ್ಟ್ ಮಾಡಿ ಹೇಳ್ರಿ ಅಂತಾರೆ ಅವರು. ನನಗೆ ದೊಡ್ಡ ಟಾಸ್ಕ್ ಅದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಾಗ ಅನ್ನ ನೋಡಿದ್ದ ಹಬ್ಬಕ್ಕೊಮ್ಮೆ ನಾವು. ಇನ್ನು ಹೋಳಿಗೆ ಅಂತೂ ದೂರ ಹೋತ್ ಬಿಡ್ರಿ, ಹೌದಲ್ರಿ? ಹೋಳಿಗೆ ಮಾಡ್ತಾರಂದ್ರೆ ಊರು ತುಂಬ ಹೇಳ್ಕೊಂಬರ್ತಿದ್ವಿ ನಾವು. ನಮ್ಮ ಮನೆಗೆ ಅಡುಗೆ ಮಾಡಕತ್ತೇಳಂತ ಆ ಹೋಳಿಗೆ ಬಿಡ್ರಿ, ಹೂರ್ಣನ ತಿಂದ್ಬಿಡ್ತಿದ್ವಿ ನಾವು. ಹೌದು, ಜಗ್ ಬೇಕು ನಮ್ಮವ್ವ, ಲೋ ಇರಲೋ ಏನು ಅರ್ಜೆಂಟ್ ನಿನಗ ಅಂಥೇಳಿ ಹೋಳಿಗೆ ಮಾಡಕ್ಕೆ ಕುಂತ್ಬಿಟ್ರೆ ಹಿಂಗೆ ಹೋಳಿಗೆ ತಿಂತಿದ್ವಿ. ಮಸ್ತ್ ಐತ್ವಾ ಅಂತ ಹೇಳ್ತಿದ್ವಿ, ಡ್ರೇಗ್ತಿದ್ವಿ, ಊರು ತುಂಬ ಹೇಳ್ಕೊಂಡು ಓಡಾಡ್ತಿದ್ವಿ. ಬಟ್ ನಿಮ್ಮದು ಆ ವರ್ಣನೆ ಇದೆಯಲ್ಲ, ಬನ್ಸಿರವ ಉಪ್ಪಿಟ್ಟು, ಉದುರುದಾದ ಉಪ್ಪಿಟ್ಟು, ಬಣ್ಣದ ಉಪ್ಪಿಟ್ಟು ಅಂತಾರಲ್ಲ, ಹಳ್ಳಿ ಸೊಗಡಿನ ಒಂದು ಘಮ ಇರುತ್ತಲ್ಲ. ಹೇಳ್ರಿ ಸರ್, ಹೆಂಗೆ ನಿಮ್ದು? ಏನೂ ಇಲ್ಲ, ಅದರಲ್ಲಿ ನಾವು ಒಳಗಡೆ ಬರ್ಬೇಕದು ಭಾವನೆ. ಊಟ ಮಾಡ್ಬೇಕಾದ್ರೆ ಒಂದು ಭಾವನೆ ಬರ್ತದೆ. ಅದು ನಾಲ್ಗೆ ಹೇಳುತ್ತೆ ನಿಮಗೆ, ನಾಲ್ಗೆಯಿಂದ ಬ್ರೈನ್ ಕನೆಕ್ಷನ್ ಇರ್ತದೆ. ಮೊದಲು ಊಟ ನೋಡಿದ ತಕ್ಷಣ ಕಣ್ಣು ನಾಲ್ಗೆ ಹೇಳುತ್ತೆ, ನೀರು ಬರ್ತವೆ ಬಾಯಲ್ಲಿ, ಎಷ್ಟು ಚಂದ ಕಣ್ಣಿಂದ.
ಆಮೇಲೆ ಬ್ರೈನ್ ಹೇಳುತ್ತೆ ಇದು ಚೆನ್ನಾಗಿದೆ ಅಂತ ಹೇಳಿ ಉದ್ಗಾರ ಬರ್ತದೆ ಬಾಯಿಂದ. ಸೌದ ನಂತರ ಅದರೆಲ್ಲ ನಿಮಗೆ ವರ್ಣನೆ ಮಾಡಬೇಕು ಅನಿಸ್ತದೆ ನ್ಯಾಚುರಲಿ. ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಅದು ಬಂದ್ಬಿಡ್ತದೆ. ಬಹಳ ಚಂದ. ಆಮೇಲೆ ಇನ್ನೂ ಒಂದು ಬಹಳ ಖುಷಿ ಆಗೋದು ನನಗೆ ಏನಂತಂದ್ರೆ, ಸಾಂಪ್ರದಾಯಿಕ ಅಡಿಗೆಗಳು ಮರೆತು ಹೋದ ಡಿಶ್ಗಳನ್ನ ತಗೊಂಡು ಬರ್ತೀರಿ. ಅವು ಕಣ್ಮರೆ ಆಗಬಾರ್ದು ಅಂತ. ಯಾಕಂದ್ರೆ ಒಂದು ಪ್ರದೇಶ, ಭಾಷೆ, ಉಡುಪು, ಆಹಾರ ಸಂಸ್ಕೃತಿ ಇದೆಯಲ್ಲ, ಆಕ್ಚುಲಿ ಆಹಾರ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದೀರಿ ನೀವು. ಮನೆ ರಸದೂಟ ಅಂತ ಬಹಳ ಚಂದ ಹೆಸರಿಟ್ರಿ ಸರ್. ಬಹಳ ಮಾತಾಡೋದಿದೆ. ಈಗ ನಾವು ನಿಮ್ಮ ಮನೆ ಮುಂದೆ ನಿಂತಿದೀವಿ ಅನ್ಕೊಂಡು, ಇದು ಏನ್ ಸರ್ ಇದು ಅಪಾರ್ಟ್ಮೆಂಟಾ? ಇದು ಕೋಡಿಗೆಹಳ್ಳಿ ಸಹಕಾರ ನಗರ, ಟಾಟಾ ನಗರ ಅಂತ ಏರಿಯಾ. ಟಾಟಾ ನಗರ, ರೋಹಿತಾ ಗಾರ್ಡನ್ ಅಪಾರ್ಟ್ಮೆಂಟು. ಇಲ್ಲಿ ಒಂದು ಪುಟ್ಟದಾದ ಒಂದು ಅಪಾರ್ಟ್ಮೆಂಟ್ ಮನೆ ತೊಗೊಂಡಿದ್ದೀವಿ. ಅದರಲ್ಲಿ ವಾಸ. ಏನು ಸರ್? ಪುಟ್ಟದಾದ ಒಂದು ಮನೆ, ಅದರಲ್ಲಿ ವಾಸ ಆಯ್ತಾ? ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮ ವೀಕ್ಷಕರಿಗೂ ಹೇಳಬೇಕು, ಮನೆ ರಸೂಟ ಅಂತ ಅದು ಒಂದು ಅಡುಗೆಗೆ ಸಂಬಂಧಪಟ್ಟ ಚಾನಲ್ಲು. ಅಲ್ಲಿ ನಾವು ಪ್ರತಿ ಮನೆಯ ಅಡುಗೆ ರಸೂಟವಾಗಿ ಪರಿವರ್ತನೆಗೊಳ್ಬೇಕು. ಅದು ನಮ್ಮ ಧ್ಯೇಯ. ಪ್ರತಿ ಮನೆಯ ಊಟ ರಸದೂಟವಾಗಿ ಪರಿವರ್ತನೆ ಆಗಬೇಕು. ಅಂದ್ರೆ ಈಗ ನಾವು ಮಾಡಬೇಕಾದ್ರೆ ನಾವು ಹೋಗ್ತೀವಿ ಹೋಟ್ಲಿಗೆ, ಎಷ್ಟು ಅದ್ಭುತವಾಗಿ ರುಚಿ ನಮ್ಮ ಮನೆಗೆ ಆಗಲ್ಲ. ಬನ್ನಿ, ನಾವು ಹೋಟ್ಲಲ್ಲಿ ಹೆಂಗ್ ಮಾಡ್ತಾ ತೋರಿಸ್ತೀವಿ, ನಿಮ್ಮ ಮನೆಗೂ ಹೋಟ್ಲ್ ಥರನೇ ಸಿಗ್ತದೆ. ಇದು ಸೂಪರ್. ನಡ್ರಿ ಹೆಂಗಾರೆ ಹೋಗ್ತಾ ಮಾತಾಡೋಣ. ಇದು ಯಾವಾಗ ಮನೆ ತಗೊಂಡಿದ್ದು ಸರ್? ಇದು ಸರ್ ಇದು ತೊಗೊಂಡಿಗೆ 15 ವರ್ಷ ಆಯಿತು. 2009. 2009 ನೀವು ಬೆಂಗಳೂರಲ್ಲಿ ಮನೆ ಮಾಡಿದ್ರಿ ಅಂತ ನನಗೇನು ಆಶ್ಚರ್ಯ ಆಗುತ್ತೆ ಅಂದ್ರೆ ಸರ್, ಈಗ ನಾವು 25-30 ವರ್ಷ ಆಗ್ತಾ ಬಂತು ಸರ್. ಒಂದ್ ಮನೆ ಎಲ್ರ ಕನ್ಸು. ಬಟ್ 2009 ಮಾಡಿದೀನಿ ಅಂತಂದ್ರೆ ಗ್ರೇಟ್ ಸರ್. ಅವಾಗ ಹಿಂಗ್ ಭೂಮಿ ಇತ್ತ ಸರ್? ಇದು ಇದ್ರದ್ದು ರೇಟ್ ಕಡಿಮೆ ಇತ್ತು, ಹಾಗಾಗಿ ಇವಾಗ ದೊಡ್ಡದು ಕಾಣ್ತದೆ. ಅವಾಗಿನ ರೇಟ್ಸ್ ಕಡಿಮೆ ಇದ್ವು. 15 ಇಯರ್ಸ್ ಬ್ಯಾಕ್, 15 ವರ್ಷ ಹಿಂದೆ ನಮಗೆ ಭೂಮಿ ರೇಟ್ ಆಗಲಿ, ಅಪಾರ್ಟ್ಮೆಂಟ್ ಸ್ಕ್ವೇರ್ ಫೀಟ್ ರೇಟ್ ಕಡಿಮೆ ಇತ್ತು. ಹಾಗಾಗಿ ನಮಗೆ ಲೋನ್ ಮಾಡ್ಕೊಂಡು ತೊಗೊಂಡ್ಬಿಡ್ತಿದ್ವಿ. ಇವಾಗ ಸ್ಕೈ ರಾಕ್ ಏನಂತಾರೆ ಅದಕ್ಕೆ. ಬಟ್ ಇನ್ನೂ ಅಪಾರ್ಟ್ಮೆಂಟ್ ಹೊಸದಾಗಿ ಅಷ್ಟೊಂದೇನು ಪ್ರಚಲಿತ ಇರಲಿಲ್ಲ ಅವಾಗ ಇನ್ನು ಸಿಮೆಂಟ್ ಇದ್ರಾಗೆ ನಾವು ಹೋಗಿ ಬುಕ್ ಮಾಡಿಬಿಟ್ಟಿದ್ವಿ. ಇನ್ನು 100 ಥರ ಇತ್ತು. ಹಿಂದೆ ಬಂದಾಗ ಹಂಗ ಸೆಟ್ಲ್ ಆಗಿದ್ರಲ್ಲ ಅಷ್ಟು ಬೇಗ ನೀವು, ಅದು ಖುಷಿ ಆಗಿದೆ. ಇವತ್ತಿನ ಯುವಕರಿಗೆ ಏನು ಅಂದ್ರೆ ಏಜ್ ಭಾಳ ಇಂಪಾರ್ಟೆಂಟ್ ಆಗುತ್ತಲ್ವ ಸರ್? ಹೌದೌದು. ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ. ಆಮೇಲೆ ಇನ್ನೊಂದು ಏನು ಇಟ್ಕೋಬೇಕು ಯುವಕರಿಗೆ ಹೇಳ್ತೀನಿ, ಮೊದಲನೇ ಗುರಿನೇ ಒಂದು ಸೇವಿಂಗ್ಸ್. ನೀವು ಸೇವಿಂಗ್ಸ್ 10 ವರ್ಷ ಪ್ಲಾನ್ ಮಾಡಿದ್ರೆ ನೀವು ಒಂದು ತೊಗೊಳ್ಬೋದು ಮನೆ. ಅವಾಗಿತ್ತು ಹಂಗೆ. ಇವತ್ತೇನಿದೆ ಅಂದ್ರೆ ಖರ್ಚು, ವೀಕೆಂಡ್ ಬಂದ್ರೆ ಖರ್ಚು ಮಾಡ್ಬೇಕಂತಿದೆ. ಆ ಕಲ್ಚರ್ ಹೋಗ್ಬೇಕು. ಅಂದ್ರೆ ವಾರ ಪೂರ್ತಿ ದುಡಿಯೋದು, ವೀಕೆಂಡ್ ಬಂದ್ರೆ ಖರ್ಚು ಮಾಡ್ಬಿಡೋದು. ಬಟ್ ಉಳಿತಾಯ ಮಾಡ್ರಿ ಅಂತೀರಿ ನೀವು? ಉಳಿತಾಯನೇ ಮೇನ್. ಉಳಿತಾಯ ಇದ್ರೆ ಮುಂದೆ ನೀವು ಏನು ಕನಸು ಕಾಣ್ತೀರಿ ಅದು ಅಟ್ಲೀಸ್ಟ್ ಒಂದು 50% ನನಸು ಮಾಡ್ಕೋಬಹುದು ಅಲ್ವ? ಬಹಳ ಅದ್ಭುತ. ಇದೆ ಗ್ರೌಂಡ್ ಫ್ಲೋರ್ಸ್. ಫಸ್ಟ್ ಫ್ಲೋರ್ ಅಲ್ಲೇ ಇದೆ. ಗ್ರೌಂಡ್ ಫ್ಲೋರ್ ಲೆಕ್ಕ ಅಪಾರ್ಟ್ಮೆಂಟ್ಸ್ ಅಲ್ಲಿ ಗ್ರೌಂಡ್ ಫ್ಲೋರ್ ಲೆಕ್ಕ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಇದೆ ಅಂತ. ಓಕೆ. ಸೂಪರ್. ಎಷ್ಟು ಸ್ಕ್ವೇರ್ ಫೀಟ್ ಸರ್ ನಿಮ್ಮ ಮನೆ? ಅದು 1758, 1758. ಈಗ ಮಾಡೋದೇ ಇಲ್ಲ ಅವನ್ನ. ಈಗ ಕಡಿಮೆ ಆಗ್ಬಿಟ್ಟದೆ ಸರ್. ಈಗ ಹೆಂಗ ಬರೀ 550 ಸ್ಕ್ವೇರ್ ಫೀಟ್, 600, 700. ಈ ಡಬಲ್ ಬೆಡ್ರೂಮೇ 600 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾರೆ ಈಗ. ಕರೆಕ್ಟ್. ಹಂಗಾಗಿದೆ ಸರ್. ಹಂಗೆ ನಿಮ್ದು ದೊಡ್ಡದು ಬಿಡ್ರಿ. ಅದ್ಭುತ. ಓಕೆ. ಅಪಾರ್ಟ್ಮೆಂಟ್ ಸಂಸ್ಕೃತಿ ನಮಗೆ ಹೊಸದು ಸರ್. ನಾವು ಸಿಂಗಲ್ ರೂಮಲ್ಲೇ, ಚಿಕ್ಕ ರೂಮಲ್ಲೇ ಕಳೆದಿರೋರು ನಾವು. ಬೆಂಗಳೂರಿಗೆ ಬಂದಾಗ ನನ್ನ ಮನೆ ನೋಡಿದ್ರೆ ನೀವು, ಅದು ಬಾತ್ರೂಮ್ ಅಂತ ಹೇಳ್ಬೇಕು ಸರ್, ಅಂತದ್ದೇ ರೂಮ್. ಸ್ನಾನ ಮಾಡಕ್ ಹಿಂದ್ ತೋಟದ ಮನೆಗೆ ಹೋಗ್ಬೇಕು ಅಂತಲ್ಲೇ ಬಂದು ಫಸ್ಟ್ ಸೆಟ್ಲ್ ಆದಾಗ ಇದ್ದದ್ ನಾನು. ನಿಮ್ ಮನೆ ನೋಡಿದ್ರೆ ಎಷ್ಟು ಅದೃಷ್ಟವಂತರಪ್ಪ. ಓಕೆ. ರಂಗೋಲಿ ಹಾಕಿದ್ದಾರೆ. ಎಂತ ಸುಸ್ವಾಗತ ರೀಪ್ಪ ನಮ್ಗೆ. ಇದು ಅಮ್ಮ ಹಾಕ್ತಾರೆ. ಅಮ್ಮ ಹಾಕಿದ್ದ ಇದು? ಹೌದೌದು. ರಂಗೋಲಿ ಸಂಸ್ಕೃತಿ ಕೂಡ ಹೋಗಿದೆ. ಹೌದೌದು, ಬೆಂಗಳೂರಲ್ಲಿ ಅಲ್ವಾ ಸರ್? ಇದನ್ನ ಬೆಳಿಗ್ಗೆ 5 ಗಂಟೆಗೆ ಹಾಕ್ತಾರೆ ಕುತ್ಕೊಂಡು ಅಮ್ಮ. ಹೌದು. ಹಬ್ಬ. ಸೂಪರ್. ಓಕೆ ಓಕೆ. ಬನ್ನಿ ಸರ್. ನಮಸ್ಕಾರ ಮಾಡಿ. ನಮಸ್ತೆ ನಮಸ್ತೆ ನಮಸ್ತೆ. ಶ್ರೀ ಮಹಾಲಕ್ಷ್ಮೀ ನಮಃ. ಶ್ರೀ ಮಹಾಲಕ್ಷ್ಮೀ. ವರಮಹಾಲಕ್ಷ್ಮಿ
ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಮೇಲೆ ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಲಿ. ಹೌದು, ತಮಗೂ ಅದೇ ನಾವಿಬ್ರು ಒಂದೇ ದೋಣಿ ಹೇಳ್ಬಿಟ್ಟಿದ್ದೀವಿ. ಪಕ್ಕ ಪಕ್ಕದ ಸೀಟು ಇಬ್ಬರಿಗೆ ಆಗ್ಲಿ 50-50 ಈ ಹಬ್ಬದ ಆಶೀರ್ವಾದ ಸಿಗ್ಲಿ. ಆಗ್ಲಿ ಆಗ್ಲಿ ಆಗ್ಲಿ. ಅಮ್ಮ ನಮಸ್ತೆ ನಮಸ್ತೆ ನಮಸ್ತೆ. ನೀವೇನ್ ಪರಿಚಯ ಮಾಡ್ಕೋಬೇಕಾಗಿಲ್ಲ, ನಾನ್ ತುಂಬಾ ನಿಮ್ಮ ಅಭಿಮಾನಿ. ಎಷ್ಟ್ ಚಂದ ಮಾತಾಡ್ತೀರಿ, ಎಷ್ಟ್ ಚಂದ ಅಡಿಗೆ ಮಾಡ್ತೀರಿ. ಬಾ, ನಾನು ಬಹಳ ಖುಷಿ ಆಯ್ತು ನೋಡ್ರಿ. ನಿಮ್ಮ ಭಾಷೆ ಕೇಳಕ್ಕೆ ಅಷ್ಟು ಖುಷಿ ನನಗೆ, ಯಾಕಂದ್ರೆ ನಾವೆಲ್ಲ ಆ ಕಡೆ ಇರಲ್ಲ. ಹೌದ್ರಿ, ಆ ಭಾಷೆ ಅಂದ್ರೆ ಅಷ್ಟು ಇಷ್ಟ ನಮಗೆ. ಆಮೇಲೆ ಇನ್ನೊಂದು ಇದಕ್ಕಮ್ಮ, ಅದು ಭಾಷೆ ಎಷ್ಟು ಬೇಗ ತಲುಪಿಬಿಡುತ್ತೆ, ಎಷ್ಟು ಬೇಗ ಕನೆಕ್ಟ್ ಆಗಿಬಿಡ್ತೀವಿ ಅಂದ್ರೆ, ನಾಟಕದ ಮಾತು ಅಥವಾ ಇನ್ನೇನೋ ಆಡಂಬರ ಅಂತ ಅನ್ಸ್ಬಿಡುತ್ತೆ. ಬೇರೆ ಮಾತಾಡ್ಕೋರು ಬರೋದೇ ಇಲ್ಲ ನನಗಂತೂ. ನಮ್ದು ಏನಿದ್ರೆ ಸೀದಾ ಅಡುಗೆ ಮನೆ ನುಗ್ಗದೆ. ನನಗೆ ಅದಕ್ಕೆ ಇಬ್ಬರು ಒಂದೇ ಸಲ ಸಿಕ್ಕಿದ್ರಿ, ತಾಯಿ ಮಗ. ನಂಗೆ ಭಾಳ ನಿಮ್ಮಿಬ್ರದ್ದು ಜುಗಲ್ ಬಂದಿ ಇದೆಯಲ್ಲ, ನಂಗೆ ಭಾಳ ಇಷ್ಟ ಅದು. ಯಾಕೆ ಅಂದರೆ ಬನ್ನಿ, ಯಾಕೆ ಅಂದರೆ ಇರ್ಲಿಮ್ಮ ಬನ್ನಿ. ಮಾತು ಮರೆತು ಹೋಗಿವ ಕಾಲದಲ್ಲಿ ಮಾತೇ ದುಬಾರಿ. ಈಗ ಈ ಡೈಲಿ ಟೆನ್ಷನ್ನಲ್ಲಿ ಅವನ ಜೊತೆ ಮಾತಾಡಂಗಿಲ್ಲ. ಬಂದ್ರೆ ಗುರ್ರ ಅಂತಿರ್ತೀವಿ ಮನ್ಯಾಗ. ಏನೋ ದೊಡ್ಡ ಬೆಟ್ಟ ಕಡಿದು ಹಾಕಿ ಬಂದಿದೀವಿ ಅಂತ ಮನ್ಯಾಗ ಯಾರು ಮಾತಾಡಂಗಿಲ್ಲ. ಟೆನ್ಷನ್ ಫುಲ್ಲು. ಅದಕ್ಕೆ ನೀವಿಬ್ರು ಅಡುಗೆ ಮನ್ಯಾಗ ನಿಂತ್ಕೊಂಡು ಮಾತಾಡ್ತಿರಲ್ಲ, ಏನಾದ್ರ ಗುಟ್ಟು ಅಂತ ಕೇಳೋಣ ಅಂತ ಬಂದಿದ್ದೀನಿ ಈಗ ನಾನು. ತಾಯಿ ಮಗನ ಸಂಬಂಧ ಅಷ್ಟೇ, ಪ್ರೀತಿ ಅಂತೀರಿ. ಪ್ರೇಮ, ಅಭ್ಯಾಸ. ಜಗತ್ತಿಗೆ ಅತಿ ಚಿಕ್ಕವನಿದ್ದಾಗ್ಲಿದ್ದನು ನನ್ನ ಕೈ ರುಚಿ ಅಂದ್ರೆ ತುಂಬಾ ಇಷ್ಟ. ತಾನು ತಿನ್ನೋದಲ್ಲ, ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರೋದು. ಅವಾಗ ಪ್ರತಿ ಸಂಡೆ ನಾನು ದೋಸೆ, ನಾನು ಮಾಡೋ ನಮ್ಮ ಕಡೆ ಮಂಡ ಒಗ್ಗರಣೆ, ಮಿರ್ಚಿ, ಅವ್ರೊಂದು 7-8 ಜನ ಬಂದ್ಬಿಡೋರು. ಒಬ್ಬೊಬ್ರು 10-12 ದೋಸೆ ತಿನ್ನೋರು. ನನಗೆ ಮುಂದೆ ನಿನಗೆ ಮುಂದೊಂದು ಅಡಿಗೆ ಮನ್ಯಾಗ. ನಾನ್ ಸಿಗ್ಲಿಲ್ಲಲ್ರಿ ನಿಮ್ಗೆ ಅವಾಗ. ಬರ್ತಡೆಗೆ ಜಿಲೇಬಿ ಇಷ್ಟ. ಜಿಲೇಬಿ ಮಾಡಿದೆ ಅಂದ್ರೆ ನಾನು ಮಾಡಿಟ್ಟಿದ್ದ ಜಿಲೇಬಿ ಪರಾತ ಖಾಲಿ. ಇಲ್ಲ, ಅವಾಗ ಏನಿತ್ತು ನೋಡ್ರಿ, ಅಡಿಗೆ ಮನೆಗೆ ಅವ್ವಾರ ಅಂತ ಬರೋರು ಗೆಳೆಯರು. ಏನ್ ಮಾಡ್ತಿ ದೊಡ್ಡವ ಅಂತ ಬರೋರು, ಏನ್ ಮಾಡ್ತಿ, ಹೌದಲ್ರಿ? ಹಂಗಿತ್ ನೋಡ್ರಿ. ಕಾಕ ಅಂತಿದ್ವಿ, ಚಿಗವ್ವ ಅಂತಿದ್ವಿ. ಮನೆಗೆ ಬಂದು ಕುಂತು ಬಿಡ್ರಿ, ನಮ್ಮ ಮಕ್ಕಳೇ ಅನಿಸ್ಬಿಡ್ತಿತ್ತು ಅವ್ರಿಗೆ. ಯಾವ ಭೇದ ಭಾವ ಇಲ್ಲ. ತಾವು ಬರೋದಲ್ದ ಮತ್ ತಮ್ಮ ಅಣ್ಣ ತಮ್ಮಂದಿರ್ನು ಕರ್ಕೊಂಡ್ಬರೋರು. ಅಮ್ಮ ಎಷ್ಟ್ ಚಂದ ಮಾಡ್ತಾವ, ಬರ್ರಿ ಇಲ್ಲಿ ತಿನ್ರಿ ಅಂತ ಹೇಳಿ. ನನಗ ಅಷ್ಟು ಖುಷಿ ರೀ. ಅವಾಗ ಮಿಕ್ಸಿ ಇದ್ದಿಲ್ರಿ, ಎಲ್ಲ ರುಬ್ಬಿ ಅವೆಲ್ಲ ಸ್ಟವ್ ಮೇಲೆ. ಗ್ಯಾಸ್ ಇರ್ಲಿಲ್ಲ ಅವಾಗ. ಈಗೀಗ ಬಂದ್ವಲ್ಲ ಇವೆಲ್ಲ ಗ್ಯಾಸ್ ಸ್ಟವ್ ಎಲ್ಲ. ನಾವೆಲ್ಲ ರುಬ್ಬಿ ಕೈಲೇ ಮಾಡಿದ್ದೆ ಎಲ್ಲ. ಒಲಿ ಹಚ್ಚಿ ಅಡಿಗೆ ಮಾಡೋದು, ರೊಟ್ಟಿ ಮಾಡೋದು ಎಲ್ಲ ಇವೆಲ್ಲ ಅವಾಗಿನ. ಈಗೆಲ್ಲ ನಮಸ್ತೆ ಸರ್. ತಮ್ಮ ಹೆಸರು? ಗುರುರಾಜ್ ಅಂತ. ನಾವು ಇಲ್ಲಿ ಸಣ್ಣ ಮಗ ರೀ. ಹೌದ್ರಿ? AGM ಆಗಿದ್ದಾರೆ. ಸಾಯಿ ವಿರಾಟ್ ಮಗ. ಸಾಯಿ ವಿರಾಟ್ ವ್ಲಾಗ್ಸ್ ಅಂತ ಅಡಿಗೆದು ಚಾನೆಲ್ ಇದೆ ಯೂಟ್ಯೂಬ್. ಹೌದಾ? ಕೇಕ್ ಎಲ್ಲ ಮಾಡ್ಯಾನೆ. ಹೌದಾ? ಏನಪ್ಪ ನಿನ್ ಕತೆ, ಏನೋ ನೀನು ಯೂಟ್ಯೂಬ್ ಶುರು ಮಾಡ್ಬಿಟ್ಟಿದ್ಯಾ? ಓಕೆ, ಸೂಪರ್. ಹೆಂಗ ಅನಿಸ್ತು ನಿನ್ಗೆ ಯೂಟ್ಯೂಬ್ ಶುರು ಮಾಡ್ಬೇಕಂತ? ಅಲ್ಲ, ಯಾರು ನೋಡಿ ಕಲ್ತೆ? ಅಜ್ಜಿಯಿಂದ. ಓ, ಈ ಮನೆಗೆ ದೊಡ್ಡ ಪರಂಪರೆನೇ ಇದೆ ಯೂಟ್ಯೂಬ್. ನಾನ್ ಮಾಡಿದ ಅಡಿಗೆ ಎಲ್ಲ ರುಚಿ ನೋಡೋದು ಆತ್ನೇ ರೀ. ಹೌದಾ? ಸೂಪರ್ ಅಜ್ಜಿ ಅಂತಿರ್ತಾನೆ. ಅದ್ಭುತ. ಅದ್ಭುತ ಕಲ್ತಿದ್ಯಾ? ಅತಿ ಅದ್ಭುತ ಅಂತಾನೆ ಮತ್ತೆ. ಹಂಗಾರೆ ಮುಂದಿನ ಪರಂಪರೆ ಈಗ ಆಲ್ರೆಡಿ ರೆಡಿ ಇದೆ. ಮುಂದೆ ನಾನು ರೆಡಿ. ಆಕ್ಚುಲಿ ನಮಗೆ ಹಿಂದೆ ಕರೆ ಬೀಳ್ತಾನೆ, ನಾನು ಏನೋ ಒಂದು ಅಡಿಗೆ ಮಾಡ್ಬೇಕಂತಿದ್ದೀನಿ, ಶೂಟ್ ಮಾಡ್ರಿ ಅಂತ. ಮ್ಯಾಗಿ ಮಾಡೋದು ಹೇಳ್ತಾನ್ರಿ, ಒಳ್ಳೇದಾಗ್ಲಿ, ಮಾಡೋದು ಹೇಳ್ತಾನೆ. ಆದಷ್ಟು ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಲಿ. ನಿಂದೊಂದು ಇಂಟರ್ವ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ನಿಂದು ಬೇಗ ಮಾಡೋಣ ಅಲ್ವಾ? ನಿನ್ ನೋಡಿ ಎಲ್ಲರೂ ಕಲೀಲಿ. ಸೂಪರ್, ಥ್ಯಾಂಕ್ ಯು. ಈ ಹಾಲೇ ದೊಡ್ಡದಾಗಿದೆ ಸರ್. ಅದಕ್ಕೆ ಅಲ್ಲಿ ನೋಡೇ ತಗೊಂಡಿದ್ದು. ಅಲ್ಲಿವರೆಗೆ ಆಕ್ಚುಲಿ ಏನು ಇಲ್ಲೇ ಇಲ್ಲ, ಇಲ್ಲಿ ಫುಲ್ ಒಂದೇ. ಈಗ ಇದು ಸೋಫಾ ಇಲ್ಲಿರ್ತದೆ, ಆಮೇಲೆ ಇದು ಟೋಟಲ್ ಓಪನ್. ಇಲ್ಲಿ ಓಪನ್ ಇಷ್ಟಿದೆಯಲ್ವಾ? ಇಲ್ಲಿ ನೀವು ಟಿ ಆಡ್ಬೋದು, ಅಷ್ಟು ಅದು ನಮ್ಗೆ ಅನ್ಸುತ್ತೆ ನೋಡು, ಅಲ್ಲಿಂದ ಅಲ್ಲಿವರೆಗೆ ಕಾಣಿಸುತ್ತೆ. ಸೂಪರ್, ಅದ್ಭುತವಾಗಿದೆ ಸರ್. ಅವರು ಹೇಮಾ ಅಂತ ನಾವೆಲ್ಲ ನಿಮ್ ದೊಡ್ಡ ಅಭಿಮಾನಿಗಳು. ನೋಡ್ತಾ ಚಾನೆಲ್ಸ್ ಎಲ್ಲ ತುಂಬಾ ಖುಷಿ ಆಗುತ್ತೆ. ನೀವು ಮಾಡೋ ಸಂದರ್ಶನಗಳು ಅವೆಲ್ಲ ನಮ್ಗೆ ತುಂಬಾ, ಮತ್ತೆ ನಮ್ಗೆ ಹೊಸ ಕಲಿತಾ ಇರ್ತೀವಿ. ಇಲ್ಲಿ ಇಂಪ್ಯಾಕ್ಟ್ ಕಾಲೇಜ್ ಅಂತ ಇದೆ, ಅಲ್ಲಿ ನಾ ಎಲೆಕ್ಟ್ರಾನಿಕ್ಸ್ ಲೆಕ್ಚರರ್ ಆಗಿದ್ದೀನಿ. ಹೌದಾ? ನಮ್ಮ ಕಡೆ ಎಲ್ಲರೂ ಯಾವ ಊರು ನಿಮ್ದು? ನಂದು ಮೈಸೂರು. ಮೈಸೂರು? ನೀವು ಬಳ್ಳಾರಿ ಹೊಸಪೇಟೆ. ಹೊಸಪೇಟೆ.
ಹೇಗೆ ನಿಮ್ಮ ಪ್ರೊಫೆಷನ್ ಏನು ಕತೆ? ನಾನು ಎಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜ್ ಹುಡುಗರಿಗೆಲ್ಲ ಟೀಚ್ ಮಾಡೋದು. ನಾನು ಎಮ್.ಟೆಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮಾಡಿರೋದು. ಸೊ ಹಾಗಾಗಿ ಮನೆ ಹತ್ರನೇ ಇದೆ ಕಾಲೇಜು. ಸೊ ಮನೇನ ಮತ್ತೆ ಫ್ಯಾಮಿಲಿ ಇದು ಕಾಲೇಜ್ ಎರಡಕ್ಕೂ ಇದಂತಂದ್ರೆ ನನ್ನ ಪ್ರೊಫೆಷನ್ ಚೆನ್ನಾಗಿದೆ. ಸೊ ನನಗೆ ಇದು ಸಂತೋಷ ಕೊಡುತ್ತೆ. ನನಗೆ ಇನ್ನೊಬ್ರಿಗೆ ಮಕ್ಳಿಗೆ ಟೀಚ್ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಇದೇ ಪ್ರೊಫೆಷನ್ ಚೂಸ್ ಮಾಡ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಪ್ರಶ್ನೆ ಹೇಳ್ಬೇಕು ನೀವೀಗ. ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಇವ್ರು ಹೋಗಿ ಊರು ತುಂಬ ಹೋಗಿ ಆಹಾ ಅದ್ಭುತ, ಓಹೋ ಅದ್ಭುತ ಅಂತಾರಲ್ಲ, ಮನೆಗೆ ಹೆಂಗೆ ಅವ್ರನ್ನ ನೀವು ಅಡಿಗೆ ಮಾಡಿ ಸಂತೃಪ್ತಿ ಮಾಡ್ತೀರಿ ಅಂತ. ಒಳ್ಳೆ ಕ್ವಶನ್ ಕೇಳಿದ್ರಿ. ನನಗೆ ಎಕ್ಸಾಮ್ ಬರ್ದಂಗ್ ಇರತ್ತೆ ಅವ್ರಿಗೆ ಊಟ ಕೊಡೋದಂದ್ರೆ. ಕರೆಕ್ಟ್ ಹೇಳ್ತಾ, ಇದಕ್ಕೆ ಏಲಕ್ಕಿ ಜಾಸ್ತಿ ಆಗಿದೆ, ಇದಕ್ಕೆ ಚಕ್ಕೆ ಜಾಸ್ತಿ ಆಗಿದೆ, ಇದಕ್ಕೆ ಈ ಮಸಾಲಾ ಜಾಸ್ತಿ ಆಗಿದೆ. ನಂಗೆ ಊಟಕ್ಕೆ ಒಪ್ಸೋದೇ ಕಷ್ಟ ಆಗ್ಬಿಟ್ಟಿದೆ ಲಾಕ್ ಶುರು ಆದಾಗಿಂದ. ಮತ್ತೆ ಅಮ್ಮನೂ ಎಕ್ಸ್ಪರ್ಟ್, ಅವರು ಎಕ್ಸ್ಪರ್ಟ್. ಸೊ ಹಾಗಾಗಿ ನನಗೆ ನಾನಿವಾಗ ಇನ್ನು ನಾನು ನೋಡಿ ನೋಡಿ ಕಲಿತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ನೋಡಿ ಚೇತನ್ ರಾವ್ ಇರ್ಬೋದು, ನಮ್ಮ ಅಹಲ್ಯ ಅಮ್ಮಂದಿರ್ಬೋದು, ಅಮ್ಮಂದಿರ್ಬೋದು, ಎಲ್ಲಾದ್ರೂ ನೋಡಿ ನಾನು ಇವಾಗ ಇನ್ನು ಇಂಪ್ರೂವ್ ಆಗ್ತಾ ಇದ್ದೀನಿ. ಅವ್ರಿಗೋಸ್ಕರ ಅಂತ ನಾನು ಇನ್ನೂ ಇಂಪ್ರೂವ್ ಆಗ್ತಾ ಇದ್ದೀನಿ. ಮೇಲೆ ಒಂದು ಕೆಲಸ ಮಾಡ್ರಿ, ಡ್ಯೂಟಿ ಮಾಡ್ರಿ. ಹೆಂಗೋ ತಾಯಿ ಮಗ ಇಬ್ರು ಮಸ್ತ್ ಅಡಿಗೆದ್ ಕಲ್ತು ಬಿಟ್ಟವ್ರೆ. ಅಡಿಗೆ ಅವ್ರು ಮಾಡ್ಲಿ, ನೀವು ಊಟ ಮಾಡ್ಲಿ, ನಡಿರತ್ಲೆ ಅಲ್ವಾ? ಇವ್ರು ನನ್ನ ಕೋ-ಸಿಸ್ಟರ್. ಅಮ್ಮ ನಮಸ್ತೆ. ಜಿಂದಾಲಲ್ಲಿ ಇರ್ತೀವಿ ನಾವು. ಎಲ್ಲಿ? ಜಿಂದಾಲ್, ಬಳ್ಳಾರಿ. ಬಳ್ಳಾರಿ ಜಿಂದಾಲ್, ತೋರಣಗಲ್ಲು. ಹೌದು. ಓಕೆ. ಹಾ ಹಾ. ಈ ಸಿಕ್ಕಾಪಟ್ಟಿ ಹೀಟ್ರಪ್ಪ. ಹೌದು. ಬನ್ನಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಂತ. ಬಳ್ಳಾರಿಗಿದ್ದೆ ನಾನು. ನಂದೊಂದು ದೊಡ್ಡ ಕತೆ ಐತೆ ಅಲ್ಲಿ. ಹ್ಞೂನ್ರಿ, ಅಲ್ಲಿ ಹಾಲಿನ ಡೈರಿಯಾಗಿದ್ದೆ. ಹಂಗಾಗಿ ಬಳ್ಳಾರಿ ITI ಮಾಡಿದ್ದಲ್ಲೇ, ಹಾಲಿನ ಡೈರಿ ಕೆಲಸ ಮಾಡಿದ್ದಲ್ಲೇ. ಬಳ್ಳಾರಿ ದೊಡ್ಡ ಕತೆ ಐತಿ ನಂದು. ಹಂಗಾಗಿ ಯಪ್ಪ ಎಂತ ಬಿಸಿಲು ಅಂದ್ರೆ ಬಿಸಿಲು ನಾಡು ಮತ್ತು ಭಯಂಕರ ಸ್ಟ್ರಾಂಗ್. ಏನ್ ಅಲ್ಲಿ ಯಜಮಾನ್ರು ನಿಮ್ದು? ನಂದು ಬರ್ರಿ. ನಾನು ಹೋಮ್ ಮೇಕರು. ನಂದಿಬ್ರು ಮಕ್ಕಳು. ಒಬ್ಳು ಎಂಜಿನಿಯರಿಂಗ್ ಈಗ ಓದ್ತಾ ಇದ್ದಾಳೆ. ಅಂದ್ರೆ ಇಬ್ರು ಮಕ್ಕಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ? ಇಲ್ಲ, ಒಬ್ಳು ಈಗ ಫಸ್ಟ್ PUC, ಇನ್ನೊಬ್ಳು ಇಂಜಿನಿಯರಿಂಗ್ ಈಗ ಟ್ರೈ ಮಾಡ್ತಾ ಇದೀವಿ. ಎಂಟ್ರೆನ್ಸ್ ಎಲ್ಲ ಹಬ್ಬಕ್ಕೋಸ್ಕರ ಬಂದಿದ್ದೀರಿ? ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದು. ನಮ್ ಪುಣ್ಯ ಬರ್ರಿ. ನಿಮ್ಮನ್ನೆಲ್ಲ ನೋಡ್ದಂಗೆ ಆಯ್ತಲ್ಲ. ಒಳ್ಳೆ ದಿವಸ ಬಂದಿದ್ದೀನಿ ನಾನು. ಬರ್ರಿ. ನೆಕ್ಸ್ಟ್ ಎಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ? ಫಸ್ಟ್ ಅದ್ ನೋಡ್ಬಿಡೋಣ. ಬರ್ರಿ. ಅಡಿಗೆ ಮನೆ ನಮ್ದು ಹುಟ್ಟಿ ಯಾವಾಗ್ಲೂ ನಾವು ಸಣ್ಣಕ್ಕಿದ್ದಾಗ್ಲಿಂದ ನಂಗೆ ಇಂಟ್ರೆಸ್ಟ್ ಇದು ಅಡಿಗೆ ಮನೆದೊಂದು ಅಡಿಗೆ ಮಾಡೋದು ಅಂದ್ರೆ. ನಮ್ಮ ಅಜ್ಜರು ಹಂಗಾರಿ ಸೊಂಡೂರು ಗೊತ್ತಲ್ರಿ, ಸೊಂಡೂರು ಮಹಾರಾಜ. ಸೊಂಡೂರು ಮಹಾರಾಜ ಹತ್ರ ಸೂಪರ್ವೈಸರ್ ಆಗಿದ್ರು ಅವರು. ಅವ್ರು ಸೊಂಡೂರು ಮಹಾರಾಜನ ಅಪ್ಪ ನಮ್ಮ ಅಜ್ಜ ಅಣ್ಣ ತಮ್ಮ ಇದ್ದಂಗೆ ಇದ್ದರು. ಹೌದಾ? ಹಿಂಗಾಗಿ ಅವ್ರು ಅಡಿಗೆಗಂದ್ರೆ ಅಷ್ಟೊಂದು ಫೇಮಸ್ ರೀ. ನಮ್ಮ ಅಜ್ಜಿ ಅಲ್ಲಿ ಭಾಳ ಹೆಸರು ತಗೊಂಡಿದ್ರಿ ಮಹಾರಾಜರ ಕೈಯಾಗ ಅಡಿಗೆ ಮಾಡಿರಿ. ಓ, ರಾಜರ ಕಾಲದ ಪರಂಪರೆ ಅಡಿಗೆ ನಿಮ್ದು? ಇಂದೂರು ಮಹಾರಾಜರು ಸಹಿತ ಆಕೆ ಅವಾರ್ಡ್ ಕೊಟ್ಟಿದ್ರು. ಆಕಿ ಬಾಲಮ್ಮ ಅಂದ್ರೆ ಎತ್ತಿದ ಕೈ ಮಾಡಕ ಅಂತೇಳಿ ನಮ್ಮ ಅಪ್ಪನ ತಾಯಿ ರೀ ಅಜ್ಜಿ. ಅವರು ಬಾಬರಿ ನಮ್ದು. ಅವ್ರು ನೋಡಿ ನಾವು ಕಲ್ತವ್ರು. ಅದ್ಭುತ. ನಿಮ್ ತವ್ರ ಮನೆ ಯಾವ್ದು? ನಮ್ದು ತವ್ರ ಮನೆ ಗಜೇಂದ್ರಗಡ ರೀ. ಗಜೇಂದ್ರಗಡ, ಪುರ್ತಿಗೇರಿ. ಗಜೇಂದ್ರಗಡ ಊರು ಪಾಟೀಲ್ರು, ಗೌಡ್ರು ನಾವು. ದೊಡ್ಡ ಮನೆತನ ನಿಮ್ದು? ಗೌಡ್ರ ಮನೆತನ ರೀ. ಯಜಮಾನ್ರ ಹೆಸರು? ನಮ್ಮ ಯಜಮಾನ್ರ ಹೆಸರು ಪ್ರೊಫೆಸರ್ RV ಅಬ್ಬಿಗೇರಿ ಅಂತ. ಅಬ್ಬಿಗೇರಿ ಅವ್ರಿ. ನಾನು ಕೊಟ್ಟಿರೋದು ಅಬ್ಬಿಗೇರಿ. ಇಂಜಿನಿಯರ್ ಕಾಲೇಜ್ನಾಗೆ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು. ಏನು ಓದಿದ್ರಿ ಆ ಕಾಲಕ್ಕೆ ನೀವು? ನಾವು ಅವಾಗ 11th ಸ್ಟ್ಯಾಂಡರ್ಡ್ ರೀ. 11th ಅಂದ್ರೆ ದೊಡ್ಡದ ಅವಾಗ. ಆದ್ರೂ ನಿಮ್ಮವ್ರು ಅಡಿಗೆ ಪಡಿಗೆ ಎಲ್ಲ ಕಲ್ಸಿದ್ರ ನಿಮ್ಗೆ? ಅಂದ್ರೆ ನಾನು ಒಬ್ಬಕ್ಕೆ ಮಗಳು ನೋಡ್ರಿ, ಎಲ್ಲರಿಗೂ ಒಬ್ಬಕ್ಕೆ ನಾನು. ಹಂಗಾಗಿ ರಾಜ್ಕುಮಾರಿ ಬೆಳೆಸ್ತಂಗ್ ಬೆಳೆಸಿದ್ರಿ. ಎಲ್ಲ ಗಂಡನ ಮನೆಗೆ ಬಂದ್ಮೇಲೆ ಕಲ್ತಿದ್ದು. ಅಂದ್ರೆ ನೋಡ್ತಿದ್ದೆ ರೀ. ನಮ್ಮ ಅಜ್ಜ, ನಮ್ಮವ್ವ, ಮತ್ತೀಗ ನಮ್ಮ ಅಪ್ಪರು ಗೌರ್ಮೆಂಟ್ ಆಫೀಸರ್ ಇದ್ರಿ, ತಹಸೀಲ್ದಾರ್ ಆಗಿ ರಿಟೈರ್ಡ್ ಆದ್ರು ಅವರು. ಈ DC ಗೀಸಿ ಅವರು ಬರ್ತಾರಲ್ರಿ, ಅವ್ರು ಬಂದಾಗ ಅಡಿಗೆ ಮಾಡಿಸ್ತಿದ್ರಿ ಅವ್ರಿಗೆ. ಅದನ್ನೆಲ್ಲ ನೋಡ್ಕೊಂತಿದ್ದೀವಿ ನಾವು. ಅವ್ರು ಏನೇನ್ ಮಾಡ್ತಾರೆ, ಹೆಂಗ್ ಮಾಡ್ತಾರ, ಅದು ಸಣ್ಣ ವಯಸ್ಸಿನಿಂದನೇ ಬಂದ್ಬಿಡ್ತೀರಿ ಅದು. ಈಗ ನಮ್ಮ ವಿರಾಟ್ ಹೆಂಗ್ ಮಾಡ್ತಾನೋ ಹಂಗೆ. ಏನ್ ನಿಮ್ಮ ಅಡಿಗೆ ಮನೆ ಸೆಟಪ್ ಇಷ್ಟೇನಾ? ಇಲ್ಲೇ ಇಷ್ಟ ರೀ. ಇಷ್ಟರಲ್ಲೇ ಮಾಡ್ತೀರಿ? ಅಲ್ಲೊಂದು ಲೈಟ್ ಹಾಕಿರಿ? ಇನ್ನೊಂದು ಲೈಟ್ ಹಾಕಿರಿ. ಇಲ್ಲೇ ಅಡಿಗೆ ಮನೆ ಇಲ್ಲೇ ಮಾಡ್ತೀರಿ, ಇದ್ರಾಗ ಮಾಡ್ತೀರಿ. ಅವ್ರು ಹೋದ್ರು ನೀವ್ ಹೆಂಗ ಇದಾಗ್ಬಿಟ್ಟು? ಆತರ ನನ್ನಿಂದನೇ ಸ್ಟಾರ್ಟ್ ಮಾಡ್ದೆ. ಹಂಗೆ ಹಂಗಾತ್ರಿ. ನಂದು ಒಂದು ಚಾನಲ್ ಮಾಡಿದನ್ರಿ. ಹೌದು, ನಮ್ಮ ನಾಡೂಟ ಅಂತ. ನಮ್ಮ ನಾಡೂಟ, ಅದೇ ನೋಡಿದೆ. ಪಾತ ಮೊದ್ಲಿಂದನೇ ಸ್ವಲ್ಪ ಇದು ಫೋಟೋ ತೆಗೆದು, ಈ ಫೋಟೋದು, ಇದು ಕ್ಯಾಮ್ರಾದ್ದು
ಇದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು ರೀ ಅದಕ್ಕೆ. ಹಾಗಾಗಿ ಅದೇ ಲೈನ್ಗೆ ಹೋದ. ತುಂಬ ರುಚಿಯಾಗಿರುತ್ತೆ. ಇದು ಮಾಡ್ಕೊಂಡು ನೋಡಿ, ತಿಂದು ನೋಡಿ ಕಾಮೆಂಟ್ ಮಾಡಿ ನನಗೆ. ಈ ಮೊಬೈಲು ಟಿವಿ ಬಂದ್ಮೇಲೆ ಅರ್ಧ ಧ್ಯಾನ ಅದ್ರ ಕಡೆ, ಇನ್ನ ಅರ್ಧ ಊಟಕ್ಕೆ ತಟ್ಟೆಗೆ. ಹೌದಲ್ರಿ? ಅವಾಗ ಏನು ಇರ್ಲಿಲ್ಲ. ಅಡಿಗೆ ಮನೆಗೆ ಬಂದು ಕುಂದಿರ್ತಿದ್ವಿ, ನೀವು ರೊಟ್ಟಿ ಮಾಡಿದ್ರಿ ಏನ್ ಮಾಡಿದ್ರಿ ಹಾಕ್ತಿದ್ರಿ. ಹೌದಲ್ಲ? ನಮ್ಮ ಮನೆಯವ್ರಿಗೆ ತಾಟ್ನಾಗ ಹಾಕ್ಬಾರ್ದು, ಕೆರ್ಸಾಗ ಹಾಕ್ಬಾರ್ದು ರೊಟ್ಟಿನ, ಸೀದಾ ತಟ್ಟೆಗೆ ಹಾಕ್ಬೇಕ್ರಿ. ಬಿಸಿ ಬಿಸಿ ಅವ್ರ ಮುಂದೆ ಕೂತ್ಕೊಂಡು ರೊಟ್ಟಿ ಮಾಡ್ಬೇಕ್ರಿ. ಆತ ಹಂಚಿನಾಗಿನ ರೊಟ್ಟಿ ತಟ್ಟೆಗೆ ಹಾಕ್ಬೇಕು. ಹಂಗಿದ್ರನ ತಿನ್ನೋರು. ಇಲ್ಲಿರ ಆರಿದ ರೊಟ್ಟಿ ತಿಂತಿದ್ರಿ. ಹೌದು. ಅಷ್ಟು 3 ಹೊತ್ತು ಬಿಸಿ ರೊಟ್ಟಿನೇ ಬೇಕ್ರಿ. ಆಮೇಲೆ ಎಣಸ್ಬಾರ್ದು ಅಂತ ಹೇಳ್ತಿದ್ರಿ. ಎಷ್ಟ್ ತಿಂದಿಯಪ್ಪ? ಈಗ ಹಂಗಲ್ಲ, ಎಷ್ಟ್ ತಿಂದ್ಯಾನ ಅಂತ. ಎಷ್ಟು ಬೇಕು ಅಂತ ಕೇಳ್ತಾರೆ ಈಗ. ಎಷ್ಟ್ ಬೇಕು? ಎಷ್ಟ್ ಮೊದ್ಲ ಕೇಳ್ತಾರ್ರಿ, ಎಷ್ಟು ಬೇಕು ನಿಮಗೆ ತಿಂತೀರಿ ಅಂತ ಕೇಳ್ತಾರ. ನಾವ್ ಹಂಗಲ್ರಿ, ಎಣಸ್ಬಾರದ್ರಲ್ಲ ರೊಟ್ಟಿನ. ಎಷ್ಟ್ ತಿಂದಿ ಅಂತ ಕೇಳಬಾರ್ದು. ನಮ್ಮ ಮನೆ ಪದ್ಧತಿ. ನಮ್ಮ ಅಜ್ಜರೇ ಯಾರಾಗ ಕೆಲ್ಸಕ್ಕೆ ಇಟ್ಕೊಂತಿದ್ರಿ, ದೊಡ್ಡ ಇದು ಇತ್ರಿ ಕಮತ. ಮೊದಲು ಊಟಕ್ಕೆ ಇಡ್ತಿದ್ರಿ. ಅವ್ರು ಎಷ್ಟು ತಿಂತಾರ ನೋಡ್ತಿದ್ರು. ಅವ್ರು ಚಲೋತ್ನೇ ತಿಂದ್ರು ಅವ್ರ ಕೆಲ್ಸಕ್ಕೆ ತಗೊಂತಿದ್ರು. ಸ್ವಲ್ಪ ತಿಂದ್ರೆ ನಿನ್ ಕೈಲಿ ಆಗೋದಿಲ್ಲ, ಹೋಗುತ್ತಿದ್ರು. ಅಡಿಗೆ ಊಟದ ಮೇಲೆ ಹೆಗ್ಗಂತ ಗಡಿ ಇರ್ತೀರಿ, ನೀವೆಷ್ಟು ಶಕ್ತಿ ಐತಿ ನಿಮ್ಮ ಹತ್ರ ಅಂತ. ನಮ್ಮ ಅಜ್ಜಾರ ಮಹಾರಾಜ್ ಇದ್ದಂಗ ಅದಾರ್ರಿ. ಫೋಟೋ ತೋರಿಸ್ತೀನಿ ನಿಮಗೆ. ಮಹಾರಾಜ್ ಇದ್ದಂಗ ಅದಾರ್ರಿ ನಮ್ಮ ಅಜ್ಜ. ಕಳಕಪ್ಪ ಅಂತ ಗೌಡ್ರು. ಮಹಾರಾಜ ಅವ್ರಿಗೆ ಇಬ್ರು ಮೆರವಣಿಗೆ ಹೋದ್ರೆ ಮಹಾರಾಜನ್ ಬಿಟ್ಟು ಇವ್ರಿಗೆ ಹಾಕ್ತಿದ್ರಂತ್ರಿ ಹಾರ. ಎಂ.ಐ. ಗೋರ್ಪಡೆಗೆ ಅವ್ರು ಕೇರ್ ಟೇಕರ್ ಇದ್ರು. ಎಂ.ಐ. ಗೋರ್ಪಡೆ ಅವ್ರ ಕೈಯಾಗ ಬೆಳೆದಾರ್ರಿ. ನೀರಾವರಿ ಮಿನಿಸ್ಟರ್ ಆಗಿದ್ರು. ಬನಾರಸ್ನೊಳಗೆ ಅವ್ರು ಎಮ್.ಎ. ಮಾಡ್ಬೇಕಾದ್ರೆ ಇವ್ರ ಹೋಗಿದ್ರು ಅವ್ರ ಹಿಂದೆ. ಅರ್ಧ ಗಂಟೆ ಲೇಟಾಗಿ ಬಂದ್ರೆ ಹೊರಗೆ ಇಳಿಸಿಡ್ತಿದ್ರಂತ್ರಿ ಗೋರ್ಪಡೆ ಅವ್ರನ್ನ. ಅವ್ರು ಎಮ್.ಎಲ್.ಎ. ಆಗಿ ಬಂದಾಗ ಭಾಷಣದಾಗ ಹೇಳಿದ್ರು ಇದನ್ನು. ಅವ್ರು ನಮ್ಮ ಕಕ್ಕ ಅಂತ ಹೇಳ್ತಿದ್ರು ಅವ್ರಿಗೆ, ಕಳಕಪ್ಪ ಅವ್ರಿಗೆ. ನಮ್ಮ ಕಕ್ಕ ಇವರು ನಾನು ಅಷ್ಟು ಕೇರ್ ಮಾಡಿ ಬೆಳೆಸ್ಯಾರ ಅಂತ ಎಮ್.ಎಲ್.ಎ. ಆದಾಗ ಫಸ್ಟ್ ಭಾಷಣದಾಗ ಹೇಳಿದ್ರಿ. ಅಷ್ಟೊಂದು ಅವ್ರಿಗೆ ಅಭಿಮಾನ ಇತ್ತು. ಸೊ ಮುಂದಿನ ಪೀಳಿಗೆಗೆ ಇರಲಿ ಇವೆಲ್ಲ ಅಡುಗೆಗಳು ಅಂತ ಒಂದೊಂದು ಎಪಿಸೋಡ್ ಮಾಡ್ತಾ ಹೋದ್ವಿ. ಸೊ ಅದು ಇವತ್ತು ಒಂದು 100 ಎಪಿಸೋಡ್ ಆಗಿದೆ. ಅಲ್ಲಿ ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ರು ಒಂದು ಗೊತ್ತಾಗಿದ್ದು ನಮ್ಗೆ. ಬರೀ ಅಡಿಗೆ ತೋರಿಸ್ತಿಲ್ಲ ನಾವು, ಅದ್ರ ಹಿಂದೆ ನೋಡಿ ಎಷ್ಟು ದೊಡ್ಡ ಪರಂಪರೆ ಇದೆ. ಆಮೇಲೆ ನೀವು ಹೇಳ್ತಿದ್ರಿ ಅವ್ರು ಊಟ ಮಾಡಿದಷ್ಟು ನನಗೆ ಖುಷಿ ಆಗೋದು. ಹೌದೌದು, ನಮ್ ಖುಷಿ ರೀ. ಯಾವ್ರು ಬೇಕಂದ್ರೆ ನನಗೆ ಒಟ್ಟ ಸುಸ್ತು ಅನ್ನೋದು ಇವತ್ತಿಗೂ ಕೇಳಬೇಡ್ರಿ. 78 ವರ್ಷ ಈಗ, ಇವತ್ತಿಗೂ ನಾವು ಎಷ್ಟು ಊಟ ಮಾಡ್ತಾರೆ ಅಷ್ಟು ಖುಷಿ ಆಗುತ್ತೆ. ಮಾಡಕ್ ಬೇಜಾರೇ ಇಲ್ಲ. ಬೆಳಿಗ್ಗೆಯಿಂದ ಮಾಡ್ರಿ, ಸಾಯಂಕಾಲವರೆಗೂ ಮಾಡ್ರಿ, ಮಾಡ್ತೀವಿ. ಅಡಿಗೆ ಮಾಡೋದಂದ್ರೆ ಅಷ್ಟು ಖುಷಿ. ನಿಮ್ಮ ಸರ್ ನಿಮ್ ಗುಟ್ಟು ಇಲ್ಲಿ ಅಂತ ಗೊತ್ತಾಯ್ತು ನಮ್ಗೆ. ಇಲ್ಲಿಂದ ಸುಮಾರು ಹೋಗ್ಬಿಡ್ತು. ಯಾಕೆಂದ್ರೆ ಇವ್ರು ಹೆಂಗ್ ನಾ ಯಾವಾಗ್ಲೂ ಅಂತಿದ್ದೆ, ನನಗೆ ಇಲ್ಲಿವರೆಗೆ ಹೆಂಗೈತ್ರಿ ಊಟ. ಪಾಪ ಅವ್ರ ಹೋಟ್ಲರ್ ಕೇಳ್ತಾರೆ ಹೆಂಗಿತ್ರಿ ಸರ್, ಮಸ್ತ್ ಇತ್ತು, ಚಲೋ ಇತ್ತು, ಚಲೋ ಅಂತ ಹೇಳ್ತೀನಿ ನಾನು. ಅಷ್ಟ ಇಷ್ಟ ನಾನು ನಿಮ್ದು. ಅವ್ರು ಟೇಬಲ್ ಮುಂದೆಲ್ಲ ಜೋಡಿಸಿ ನನಗೆ ಹೇಳೋ ಅಂತಾರ. ನಾನು ಏನ್ ಹೇಳಿ, ನಂಗೆ ಗೊತ್ತೇ ಇಲ್ಲವು. ಅಲ್ರಿ, ಗೋಡಂಬಿ ಅಂತೂ ನಾವು ಕನಸಿನಾಗ ನೋಡಿದಾರಲ್ಲ, ದ್ರಾಕ್ಷಿ ಗೋಡಂಬಿ. ಹೌದಲ್ಲ? ಇತ್ತಿತ್ಲಾಗಿ ನೋಡಿದಾರ. ಅಂದ್ರೆ ಅಷ್ಟು ಬಡತನ, ಕಷ್ಟ, ಹಂಗ ಬೆಳೆದ. ಈಗ ನಿಮ್ ಗೌಡಿಕೆ ಮೆಂತನದ್ದು ಬೇರೆ, ಈ ಇನ್ನು ಉಳಿದಿದ್ದು ಅದೇ ಊರ ಬೇರೆ ಮನೆತನಗಳದ್ದು ಬೇರೆ ಕಲ್ಪನೆ. ಹೌದೌದು, ಒಂದೊಂದು ತುತ್ತಿಗೆ ಕಷ್ಟ. ಹೌದು, ಅಂತವ್ರು ನಮ್ಮ ಮನೆಗೆ ಬಂದು ಕೆಲಸ ಮಾಡ್ತಿದ್ರಿ. 30 ಆಳು ದುಡಿತಿದ್ರಿ ನಮ್ಮ ಹೊಲ್ದಾಗ. ನಮ್ಮ ಮನೆ ಅವ್ರಿಗೆಲ್ಲ ಬುತ್ತಿ ಕಟ್ತಿದ್ರಿ. ಎಲ್ಲ ಹೊಲ್ದಾಗ ಕೆಲಸ ಮಾಡೋರು ಎಲ್ಲರಿಗೂ ಬುತ್ತಿರಿ. ನಾವು ಅಮ್ಮರು ಹೊತ್ಕೊಂಡು ಹೋಗ್ತಿದ್ದರಿ. ಅವ್ರಿಗೆ ಊಟ ಮಾಡಿಸಿ ಕೆಲಸ ಮಾಡಿಸೋದು. ಆ ಒಂದು ಪರಂಪರೆ ಇವತ್ತಿಗೂ ರೀ. ಯಾರೇ ಊಟಕ್ಕಂತ ಬರುತ್ತೆ ಊಟ ಮಾಡೋದು ಬಿಟ್ಟು ಅವ್ರು ಕೂಡಿಸ್ತಿದ್ರಿ ಊಟಕ್ಕೆ. ಓ, ಅಲ್ಲಿಂದ ಪರಂಪರೆ ಈಗ ಇಡೀ ದೇಶ ಸುತ್ತಂಗ ಆಗಿದೆ ಅಲ್ವಾ? ಅದಕ್ಕೆ ನೋಡ್ರಿ, ಅದು ಎಳೆ ಎಲ್ಲಿಂದ ಹೇಳ್ಕೊಂಡು ಎಲ್ಲಿಗೆ ಬಂದಿದೆ, ರಾಜ ಮಹಾರಾಜರ ಕಾಲದಿಂದ ಸರ್ವರ್ಗಿ. ಅಂದ್ರೆ ಇಲ್ಲಿ ಶುರುವಾಗಿದ್ದು ರುಚಿಗಳು ಪ್ರತಿ ಮನೇಲಿ ಸಿಗ್ತದೆ, ಹೋಟ್ಲಲ್ಲಿ ಸಿಗ್ತವೆ, ಎಲ್ಲೆಲ್ಲಿ ಸಿಗಲ್ಲ. ಸೊ ಅದೆಲ್ಲ ತೋರ್ಸೋಣ ಅಂತ ಜಗತ್ತಿಗೆ. ಒಂದು ಕೆಮಿಕಲ್ ಅಲ್ರಿ, ಮಸಾಲೆ ಜಾಸ್ತಿ ಹಾಕೋದಿಲ್ಲ ನಾವು. ಮಸಾಲೆ ಇಲ್ಲದೆ ನಮ್ದು ಒರಿಜಿನಲ್ ಹಳೆ ಕಾಲದ ಅಡಿಗೆ. ಅದಕ್ಕೇನೋ ಏನೋ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಿ ಅಷ್ಟೇ, ಹೊರತಾಗಿ ಆ ನಾರ್ತ್ ಇಂಡಿಯನ್ ಸ್ಟೈಲು ಆ ಸ್ಟೈಲ್ ಈ ಸ್ಟೈಲ್ ಅಂತ ಭಾಳ ಈ ಟೇಸ್ಟಿಂಗ್ ಪೌಡ್ರ್ ಅವೆಲ್ಲ ಹಾಕೋದಿಲ್ರಿ ನಾವು. ಮಾಮೂಲಿ ಇದ್ದ ಅಡಿಗೆ ಒಳಗೆ ಇದ್ದ ಸಾಮಾನದೊಳಗೆ ಅಡಿಗೆ ಮಾಡೋದು. ಆಮೇಲೆ ಅದೇ ಶ್ರೇಷ್ಠ ಅಂತೀನಿ. ಅದೇ 108 ನಾನ್ ತೊಗೊಂಬಂದು ಜೋಡಿಸ್ಕೊಂಡು ನೀವು ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರೆ ಅವು ಇರುದಿಲ್ಲ ಮನ್ಯಾಗ, ಮತ್ತೆ ಫೇಲ್ ಆಗುತ್ತದೆ ಅಡಿಗೆ. ಕೊನೆಗೆ ಏನ್ ಮಾಡ್ತಾರೆ, ಇಷ್ಟು ಸಾಮಾನು ಬೇಕನ್ನಪ್ಪ ಆಗದಲ್ಲಿ ಬಿಟ್ಟೇ ಬಿಡ್ತಾರೆ. ನೀವು ತೋರ್ಸೋ ಸಿಂಪಲ್ ಅಡಿಗೆ ಅವ್ರ ಮನೆಗೂ ಟ್ರೈ ಮಾಡಿ. ನಮ್ಮ ಮನೆಯವ್ರಿಗೆ ಮನೆ ಅಡಿಗೆ ಬಿಟ್ಟು ಹೊರಗೆ ಊಟನೇ ಮಾಡ್ತಿದ್ದಿಲ್ರಿ. ಇವ್ರಿಗೆ ತಿಂಗಳಿಗೆ ಒಂದ್ಸಲ ಕರ್ಕೊಂಡು ಹೋಗೋರಿ ಹೋಟೆಲ್ಗೆ, ಅದು ಹೋಗ್ಲಿ ಚೇಂಜಿಗೆ ಅಂತ.
ನಾವು ಮನ್ಯಾಗಾರ ಎಲ್ಲ ಮಾಡ್ತಿದ್ವಿ, ಎಲ್ಲ ಸ್ವೀಟ್ಸ್, ಮೈಸೂರು ಪಾಕು, ಲಡ್ಡು, ಜಿಲೇಬಿ, ಪ್ರತಿಯೊಂದು ಮನೆಯಲ್ಲೇ ಮಾಡ್ತೀನಿ ರೀ ನಾನು. ಓ ಅದ್ಭುತ ಅಡಿಗೆ ಮನೆ ಪ್ರವೇಶ ಆಯ್ತು. ಮತ್ತು ಸಣ್ಣದ್ರಿ, ದೊಡ್ಡದೇನಲ್ಲ. ವ್ಯಕ್ತಿತ್ವ ದೊಡ್ಡದು. ನೀವು ನೋಡಿದ್ರೆ ನನಗೆ ಆಗಿನ ಕಾಲದ ನೆನಪು ಬರ್ತಾ ಇದೆ. ನನಗೆ ಮನಿಗೆ ಈಗ 4 ಜನ ಮನಿಗ್ ಬಂದ್ರು ಅನ್ಕೊಡ್ರಿ, ಮಕ ನೋಡ್ಕೊಂತೀವಿ ನಮ್ಮನ್ನ ನಾವೇ. ವಾಪಸ್ ಯಾವಾಗ ಹೋಗ್ತಾರನೋ ಅನ್ನೋ ಪರಿಸ್ಥಿತಿ ಈಗ. ನಮಗ್ ಖುಷಿ ರೀ, ಯಾರ ಬಂದ್ರಂದ್ರ ಅವ್ರು ಯಾಕಾರ ಹೋಗ್ತಾರ ಅನಿಸ್ತೈತ್ರಿ. ಹೌದಲ್ರಿ? ಅಂದ್ರೆ ಬಾಂಧವ್ಯ ಹಂಗಿತ್ತು, ಹಂಗ ನಾವು ಇಟ್ಕೊಂಡಿದ್ವಿ, ಅವರು ಹಂಗ ಇಟ್ಕೊಂಡಿದ್ರು, ಬರ್ತಿದ್ರು ಹೋಗ್ತಿದ್ರು. ಈಗ ಎಲ್ಲ ಕಳ್ಕೊಂಬಿಟ್ಟಿವಿ. ಐತ್ರಿ, ಹಳ್ಳಿಯಾಗ ಐತ್ರಿ. ಇನ್ನು ಹಳ್ಳಿ ಒಳಗ ಎಲ್ಲ ಆತ್ಮೀಯತೆ ಜಾಸ್ತಿ ಐತ್ರಿ. ಪ್ಯಾಟಿ ಒಳಗ ಸ್ವಲ್ಪ ಆರ್ಟಿಫಿಷಿಯಲ್. ಬರ್ತೀರಾ ಬರ್ರಿ, ಕುತ್ಕೊಳ್ತೀರಾ ಕೊಡ್ರಿ ಅಷ್ಟೇ. ಹೆಚ್ಚಂದ್ರೆ ಒಂದು ಕಪ್ ಕಾಫಿ ಕುಡೀರಿ. ಇಲ್ಲ, ಅವರೇ ಟೈಮ್ ನೋಡಕ್ ಶುರು ಮಾಡ್ತಾರೆ, ಯಾವಾಗ ಎದ್ದೇಳ್ತಾರೆ ಅವರು. ಯಾಕಂದ್ರೆ ಅವ್ರ ಮುಂದೆ ಅವ್ರ ಅಪಾಯಿಂಟ್ಮೆಂಟ್ಗಳು ಇರ್ತಾವ್ರಿ. ಅವ್ರು ಹೇಳಕ್ ಶುರು ಮಾಡ್ತಾರೆ, ಅದೇನೋ ಇತ್ತು 4 ಗಂಟೆಗೆ ಅದು ಅಪಾಯಿಂಟ್ಮೆಂಟ್ ಇತ್ತು, ಅವ್ರಿಗೆ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳ್ತಾರೆ. ಏನ್ ಅಟ್ಲೀಸ್ಟ್ ನೋಡಿ, ನಮ್ಮ ಮೂಲಕ ನಿಮ್ಮಂತವ್ರು ಸಿಗ್ತಿರಲ್ಲ, ಅದೇ ನನ್ ಪುಣ್ಯ. ಇವತ್ತು ಹಬ್ಬದ ದಿವಸ ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ನಮಗೆ ಬಹಳ ನಿಜವಾಗ್ಲೂ ಮಹಾಲಕ್ಷ್ಮಿ ಭೇಟಿನೇ ಆಗ್ಬಿಟ್ರಲ್ಲ. ನಿಜವಲ್ರಿ, ನಮ್ಮ ಮಹಾಲಕ್ಷ್ಮಿ ಪೂಜೆ ದಿನ ನೀವು ಲಕ್ಷ್ಮಿ ಬಂದಾಗ ಬಂದಿರಿ. ಬಹಳ ಖುಷಿ ಆಯ್ತು. ಅವ್ರ ಮನೆ ಲಕ್ಷ್ಮಿನೂ ಕರೆದಿದ್ವಿ, ಮನೆಗೆ ಬಿಟ್ಟು ಬಂದ. ಅದೇ ಯಾಕೆ ಬಿಟ್ಟು ಹಬ್ಬ ಅಂದ್ರ ನಾವ್ ಒಂದು ರಾತ್ರಿ ಡಿಸೈಡ್ ಮಾಡಿದ್ವಿ. ಹಂಗಾರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲಪ್ಪ. ಎಲ್ಲಿ ಇರ್ತಾರ್ರಿ? ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ ರೀ. ಹೌದಾ? ಅದು ಮಹಾಲಕ್ಷ್ಮಿ ಲೇಔಟ್. ಅಲ್ಲ, ಇನ್ನೇನ್ ಮನಿ ನಮ್ದ ಆತಲ್ ತೋರಿ. ಬರ್ರಿ, ಯಾವಾಗಾರ ಓಪನ್ ಇರುತ್ತೆ ಬಾಗ್ಲ. ಬರ್ರಿ, ಇನ್ನೊಂಚೂರು ಮತ್ ಮಾತಾಡೋದು. ಇದು ಅಡಿಗೆ ಮನೆ, ಇದು ಡೈನಿಂಗ್ ಹಾಲ್, ಅಡಿಗೆ ಹಾಲ್ ಎಲ್ಲ ತಯಾರಿದ್ದಂಗಿದೆ. ಇಲ್ಲೇ ಫುಡ್ ರಿವ್ಯೂ. ಇಲ್ಲೇ ಫುಡ್ ರಿವ್ಯೂ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ರೀ ಇದು. ಎಲ್ಲಿ ಸಿಕ್ ಸರ್ ನಿಮ್ಗೆ? ಇದು ಚಾಮುಂಡೇಶ್ವರಿ, ಮೈಸೂರು. ಹೌದಾ? ಮಸ್ತ್ ಐತ್ರಿ ಅದು. ಸೂಪರ್ ಸೂಪರ್. ಹಾಲು ಮೊದ್ಲೆಲ್ಲ ಹಾಲು ಹಿಂಗೆ ಬರ್ತಿದ್ವಲ್ಲ, ಈ ತರ ಮನೆಗೆ ಬಂದು ಕೊಡ್ತಿದ್ರು ಹಾಲು. ನೆನಪಿಗಾಗಿ ಸೊ ಇಲ್ಲೇ ನಾವು ನಾರ್ಮಲಿ ಫುಡ್. ಇದು ಆಮೇಲೆ ಇದು ಇವನ್ ಡ್ರಾಯಿಂಗ್ ಅಂತ ನೋಡ್ರಿ. ಯಾರು? ನಿನ್ ಡ್ರಾಯಿಂಗ್ ಏನಪ್ಪ? ಏನ್ ನಿಂದೆ ಒಂದು ಎಪಿಸೋಡ್ ಬೇರೆ ಮಾಡ್ಬೇಕು ಕಣೆ ನಾನು. ನಿಂದು ಓ ಸೂಪರ್, ನೀನೇ ಮಾಡಿದ್ದ? ಡ್ರಾಯಿಂಗ್ ತುಂಬಾ ಇಷ್ಟ ಡ್ರಾಯಿಂಗ್ ಅಂದ್ರೆ. ಹೌದಾ? ಹೌದಾ? ಓಹೋ ಹೋ, ಏನು ಇದೆಲ್ಲ ಮಸ್ತ್ ಬರ್ತಿದ್ದಿ. ಹಾ, ಕ್ಲಾಸ್ಗೆ ಹೋಗ್ತಾರೆ. ಅವ್ನು ತುಂಬಾ ವಾವ್. ಅವ್ನು 2 years ಇಂದಾನು ಒಂದು ಪೆನ್ಸಿಲ್ ಇಟ್ಕೊಂಡು ಅವ್ನ ಏಜ್ಗೆ ಎಲಿಫೆಂಟ್ ಎಲ್ಲ ಬಿಡಿಸ್ತಿದ್ದ ಅವಾಗ್ಲೇ. ವಾ ಸೂಪರ್. ನಾವು ಸಾಲಿಗೆ ಹೋದ್ವಿ, ಏನೂ ಕಲೀಲಿಲ್ಲಲ್ಲ. ಹೋದ್ವಿ, ಕಳ್ಸಾರ ನಮ್ಮ ಮನ್ಯಾಗ, ನಾವು ಹಿಂದಿನ ಬಾಗಿಲು ಓಡಿ ಬಂದ್ಬಿಡ್ತೀವಿ. ಇಲ್ಲ, ಇದೊಂದು ಡ್ರಾಯಿಂಗ್ ಕ್ಲಾಸ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇರೋದನ್ನ ನೋಡಿ ನಾವು ಕಳ್ಸಿದ್ವಿ. ಡ್ರಾಯಿಂಗ್ ಸಿಕ್ಕಾವಡೆ ಡ್ರಾಯಿಂಗ್ ತುಂಬಾ ಇಂಟ್ರೆಸ್ಟ್ ಅವನಿಗೆ. ಸೂಪರ್ ಸೂಪರ್ ಕಣ, ಅದ್ಭುತ ಅದ್ಭುತ. ಹಾ, ದೇವರ ಮನೆ. ಓಕೆ. ಹಾ, ಯಾರಂದ್ರಿ? ಯಾದಗಿರಿ ಮಲ್ಲಯ್ಯನವರು. ಓಕೆ. ಶ್ರೀಚಕ್ರ ಶ್ರೀಚಕ್ರ ದೀಕ್ಷೆ ತಗೊಂಡಿಲ್ರಿ, ಹಾ ಹಾ, ಹಂಗಾಗಿ ನಿತ್ಯ ಪೂಜೆ. ಓಕೆ ಓಕೆ. ಆಮೇಲೆ ಅವಾಗ ಪ್ಲಾನ್ ಮಾಡಿ ಮಾಡ್ಕೊಂಡಿದ್ದಕ್ಕೆ ಇದು ಆಗಿದೆ. ಏನಾಗ್ರಿ, ನಮ್ಮ ಮನೆಯವ್ರದ ಆಸೆ ರೀ, ಮಕ್ಕಳಿಗೆ ನಿಂದ್ರಾಕ್ ನೆರಳಿರ್ಬೇಕು. ಹೊಸಪೇಟೆಗೂ 3 ಮನೆ ಕಟ್ಸ್ಯಾರ. ಅಲ್ಲಿ ಕಾಲೇಜಿಂದ ಐತ್ರಿ ಮನೆ. ಹೌದಾ? ಅಲ್ಲಿ ಬಾಡಿಗೆ ಕೊಟ್ಟು ಬಂದಿವಿ. ಓಕೆ. ಬರ್ರಿ ಬರ್ರಿ, ಇದೊಂದು ಬೆಡ್ರೂಮ್. ಇವಂದು ನೋಡ್ಬಿಡ್ರಿ, ಸ್ಟಡಿ ಟೇಬಲ್. ಸ್ಟಡಿ ಏನಪ್ಪಾ ಇದು? ಏನ ನಿಂದ? ಅವಾಗ ಸ್ಟಡಿ ಟೇಬಲ್ ಇರುತ್ತೆ. ಒಂದು ಕಡಿಮೆ ಓದೋದಲ್ಲ, ಕಡಿಮೆ ಓದೋದ, ನಾವು ಎಡಿಟಿಂಗ್ ಟೇಬಲ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ಎಡಿಟಿಂಗ್ ನಡೆಯಲ್ಲ ಮನೇಲಿ ಇದ್ದಾಗ. ಇಲ್ಲಿ ಸದ್ಯಕ್ಕೆ ಫ್ರೋ. ಹೌದಾ? ಇಲ್ಲಿ ಮಾಡ್ಕೊಂಡ್ಬಿಡ್ತೀರಿ ನೀವು? ಶೂಟ್ ಅಲ್ಲೇ ಆಗುತ್ತೆ, ಎಡಿಟ್ ಇಲ್ಲೇ ಆಗುತ್ತೆ? ಇಲ್ಲೊಂದೇ ಅಲ್ಲ, ಸ್ಟುಡಿಯೋನೇ ಇದೆ. ಸ್ಟುಡಿಯೋ ಎಲ್ಲಿದೆ? ಸ್ಟುಡಿಯೋ ಬಂದು ಇಲ್ಲಿಂದ 1 ಕಿಲೋಮೀಟರ್. ಹೌದಾ? ಆಕ್ಚುಲಿ ಡಾಕ್ಯುಮೆಂಟರಿ ಫಿಲ್ಮ್ಸು, ಆ್ಯಡ್ ಫಿಲ್ಮ್ಸು ಮಾಡ್ತೀವಿ ನಾವು. ಕಾನ್ಸೆಪ್ಟ್ ಬರೆಯೋದು, ಸ್ಟೋರಿ ಬೋರ್ಡ್ಸು ಅವೆಲ್ಲ ಕ್ಲೈಂಟ್ ಬಂದಾಗ ಅಲ್ಲಿ ಹೋಗ್ಲೇಬೇಕು. ಅಲ್ಲೊಂದು ಮಾಡ್ರಿ, ಎಮರ್ಜೆನ್ಸಿ ಇಲ್ಲಿ. ಓಕೆ. ಇದು ಇವಂದು ರಾಜ್ಯ ಏನಾ? ಸೂಪರ್ ಕಣ, ಸೂಪರ್ ಸೂಪರ್. ಓಕೆ. ಪಾಸಿಟಿವ್ ಎನರ್ಜಿ ಇದೆ ನೋಡ್ರಿ ಈ ಮನೆಗೆ.
ಥ್ಯಾಂಕ್ ಯು. ಹಾಂ ಯಾಕೆ ಹಾಂ ಇಲ್ಲ ಅಂದರೆ ಈ ಹಿಂಗಿರೋದೇ ಇಲ್ಲ ಮನೆ. ಹಾಂ ಇಲ್ಲಿ ಇವರಿದ್ರೆ ನೀವು ಅಡುಗೆ ಮನೆಗೆ ಇರ್ತೀರಿ, ಅದೇ ಏನ ಬಿಡೋ ಅಂತ ಹಂಗೆ ಇರ್ಬಿಡುತ್ತೆ. ಇದೇ ಪಾಸಿಟಿವ್ ಅಂತ ಹೇಳೋದು. ಇಷ್ಟೇ ಸಾಕು, ಪರಮ ಸುಖ ಇದು ಅಲ್ರಿ. ಹಾಂ ಅಮ್ಮಾರ ಕೂತ್ಕೊಡ್ರಿ, ಕೂತ್ಕೊಡ್ರಿ ಸರ ಕೂತ್ಕೊಡ್ರಿ. ಎಲ್ಲರೂ ಮಾತಾಡ್ತೀನಿ, ಇನ್ನೂ ಶುರುವಾಗಿಲ್ಲ, ಇನ್ನೂ ಶುರುವಾಗಿಲ್ರಿ.